ಇಡಿ ಆಸ್ತಿ ಜಪ್ತಿ ಬೆನ್ನಲ್ಲೇ ಮೋಡ ಮಹಾಕದನ ಸ್ಫೋಟಗೊಂಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ ಆರಂಭ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ನಿನ್ನೆ 300 ಕೋಟಿ ಮೂಡ ಆಸ್ತಿ ಜಪ್ತಿ ಮಾಡಿದ್ದಂತಹ ಇಡಿ, ಇದರ ಬೆನ್ನಲ್ಲೇ ಪ್ರತಿಪಕ್ಷ ಪಟ್ಟು ಹಿಡಿದಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಆ ಮೂಲಕ ಈಗ ಸ್ಫೋಟಗೊಂಡಿದೆ ಮೂಡ ಕದನ. ಇನ್ನು ಮೂಡ ಕೇಸ್ನಲ್ಲಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರುವ ವಿಚಾರವಾಗಿ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಮುಗಿಬೀಳ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ನಿನ್ನೆ ಅಷ್ಟೇ ಇಡಿ 300 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿ ಈ ಕಾರ್ಯವೈಖರಿ ಬಗ್ಗೆ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಇಡಿ ಉದ್ದೇಶಪೂರ್ವಕವಾಗಿ ಪ್ರೆಸ್ ನೋಟ್ ಅನ್ನು ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಅಡ್ಡಿಪಡಿಸುವ ಉದ್ದೇಶ ಇಲ್ಲಿ ಅಡಗಿರೋದು ಗೊತ್ತಾಗ್ತಾ ಇದೆ. ಇಡಿ ನಡೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅಂತ ಇಡಿ ವಿರುದ್ಧ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಹಾಕ್ತೀರಿ ನೀವು. ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು. ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಇನ್ವೆಸ್ಟಿಗೇಷನ್ ಮಾಡೋದೈತಿ, ಕೋರ್ಟಿಗೆ ನೀವು ಕಾಗದ ಕಳಿಸೋದೈತಿ, ಕಾಸು ನಿಮ್ಗೆ ಯಾರು ಬೇಡಂದಿದೆ? ನಮ್ಮ ಕಾಂಗ್ರೆಸ್ನವರು ಕಾರ್ಯಕ್ರಮದ ಮಾತುಗಳನ್ನು ನಾವು ಹೇಳ್ತೀವಿ. ಆವಾಗ ಪತ್ರಿಕಾ ಪ್ರಕಟಣೆ, ಇಡಿ ಪತ್ರಿಕಾ ಪ್ರಕಟಣೆ ಮೂಲಕ ಈ ಬಿ ಜೆ ಪಿಯವರು ಕೌಂಟರ್ ಮಾಡಬೇಕು ಅನ್ನುವಂಥ ಈ ಪ್ರವೃತ್ತಿ ಏನದ, ಈ ರಾಜಕೀಯ ದುರುದ್ದೇಶದ ಹೆಜ್ಜೆಗಳೇನವ, ಇದು ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸ್ತದೆ ಹೊರತು ಮತ್ತೊಂದೇನೂ ಅಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ನೀವು ಗೂಬೆ ಕುಂಡ್ರಿಸ್ಬೇಕಾಗಿದ್ದರೆ ನೀವು ಈಗ ನಮ್ಮ ಗಾಂಧಿ ಭಾರತದ ಈ ಕಾರ್ಯಕ್ರಮದ ಈ ಸಂದರ್ಭದೊಳಗೆ ಏನು, ವಾಟ್ ಈಸ್ ಯುವರ್ ಇಂಟೆನ್ಷನ್? ವೈ ಹ್ಯಾವ್ ಯು ಇಶ್ಯೂಡ್ ಪ್ರೆಸ್ ನೋಟ್? ಆರ್ ಯು ಇಶ್ಯೂಯಿಂಗ್ ಪ್ರೆಸ್ ನೋಟ್ ಫಾರ್ ಎವ್ರಿ ಡೆವಲಪ್ಮೆಂಟ್? ನೀವೆಲ್ಲ ರೇಡ್ ಮಾಡಿದಿರಲ್ಲ ಇಷ್ಟು, ಯಾಕೆ ಹಿಂದೆ? ಇಡಿ ಆಸ್ತಿ ಜಪ್ತಿ ಬೆನ್ನಲ್ಲೇ ಮೋಡ ಮಹಾಕದನ ಸ್ಫೋಟಗೊಂಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ ಆರಂಭ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ನಿನ್ನೆ 300 ಕೋಟಿ ಮೂಡ ಆಸ್ತಿ ಜಪ್ತಿ ಮಾಡಿದ್ದಂತಹ ಇಡಿ, ಇದರ ಬೆನ್ನಲ್ಲೇ ಪ್ರತಿಪಕ್ಷ ಪಟ್ಟು ಹಿಡಿದಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಆ ಮೂಲಕ ಈಗ ಸ್ಫೋಟಗೊಂಡಿದೆ ಮೂಡ ಕದನ. ಇನ್ನು ಮೂಡ ಕೇಸ್ನಲ್ಲಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರುವ ವಿಚಾರವಾಗಿ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಮುಗಿಬೀಳ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ನಿನ್ನೆ ಅಷ್ಟೇ ಇಡಿ 300 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿ ಈ ಕಾರ್ಯವೈಖರಿ ಬಗ್ಗೆ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಇಡಿ ಉದ್ದೇಶಪೂರ್ವಕವಾಗಿ ಪ್ರೆಸ್ ನೋಟ್ ಅನ್ನು ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಅಡ್ಡಿಪಡಿಸುವ ಉದ್ದೇಶ ಇಲ್ಲಿ ಅಡಗಿರೋದು ಗೊತ್ತಾಗ್ತಾ ಇದೆ. ಇಡಿ ನಡೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅಂತ ಇಡಿ ವಿರುದ್ಧ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಹಾಕ್ತೀರಿ ನೀವು. ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು. ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು.
ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಇನ್ವೆಸ್ಟಿಗೇಷನ್ ಮಾಡೋದೈತಿ, ಕೋರ್ಟಿಗೆ ನೀವು ಕಾಗದ ಕಳಿಸೋದೈತಿ, ಕಾಸು ನಿಮ್ಗೆ ಯಾರು ಬೇಡಂದಿದೆ? ನಮ್ಮ ಕಾಂಗ್ರೆಸ್ನವರು ಕಾರ್ಯಕ್ರಮದ ಮಾತುಗಳನ್ನು ನಾವು ಹೇಳ್ತೀವಿ. ಆವಾಗ ಪತ್ರಿಕಾ ಪ್ರಕಟಣೆ, ಇಡೀ ಪತ್ರಿಕಾ ಪ್ರಕಟಣೆ ಮೂಲಕ ಈ ಬಿ ಜೆ ಪಿಯವರು ಕೌಂಟರ್ ಮಾಡಬೇಕು ಅನ್ನುವಂಥ ಈ ಪ್ರವೃತ್ತಿ ಏನದ, ಈ ರಾಜಕೀಯ ದುರುದ್ದೇಶದ ಹೆಜ್ಜೆಗಳೇನವ, ಇದು ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸ್ತದೆ ಹೊರತು ಮತ್ತೊಂದೇನೂ ಅಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ನೀವು ಗೂಬೆ ಕುಂಡ್ರಿಸ್ಬೇಕಾಗಿದ್ದರೆ ನೀವು ಈಗ ನಮ್ಮ ಗಾಂಧಿ ಭಾರತದ ಈ ಕಾರ್ಯಕ್ರಮದ ಈ ಸಂದರ್ಭದೊಳಗೆ ಏನು, ವಾಟ್ ಈಸ್ ಯುವರ್ ಇಂಟೆನ್ಷನ್? ವೈ ಹ್ಯಾವ್ ಯು ಇಶ್ಯೂಡ್ ಪ್ರೆಸ್ ನೋಟ್? ಆರ್ ಯು ಇಶ್ಯೂಯಿಂಗ್ ಪ್ರೆಸ್ ನೋಟ್ ಫಾರ್ ಎವ್ರಿ ಡೆವಲಪ್ಮೆಂಟ್? ನೀವೆಲ್ಲ ರೇಡ್ ಮಾಡಿದಿರಲ್ಲ ಇಷ್ಟು, ಯಾಕೆ ಹಿಂದೆ? ಇಡೀ ಆಸ್ತಿ ಜಪ್ತಿ ಬೆನ್ನಲ್ಲೇ ಮೋಡ ಮಹಾಕದನ ಸ್ಫೋಟಗೊಂಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ ಆರಂಭ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ನಿನ್ನೆ 300 ಕೋಟಿ ಮೂಡ ಆಸ್ತಿ ಜಪ್ತಿ ಮಾಡಿದ್ದಂತಹ ಇಡಿ, ಇದರ ಬೆನ್ನಲ್ಲೇ ಪ್ರತಿಪಕ್ಷ ಪಟ್ಟು ಹಿಡಿದಿದೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ. ಆ ಮೂಲಕ ಈಗ ಸ್ಫೋಟಗೊಂಡಿದೆ ಮೂಡ ಕದನ್. ಇನ್ನು ಮೂಡ ಕೇಸ್ನಲ್ಲಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿರುವ ವಿಚಾರವಾಗಿ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಮುಗಿಬೀಳ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ನಿನ್ನೆ ಅಷ್ಟೇ ಇಡಿ 300 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿ ಈ ಕಾರ್ಯವೈಖರಿ ಬಗ್ಗೆ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಇಡಿ ಉದ್ದೇಶಪೂರ್ವಕವಾಗಿ ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಅಡ್ಡಿಪಡಿಸುವ ಉದ್ದೇಶ ಇಲ್ಲಿ ಅಡಗಿರೋದು ಗೊತ್ತಾಗ್ತಾ ಇದೆ. ಇಡಿ ನಡೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅಂತ ಇಡಿ ವಿರುದ್ಧ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಹಾಕ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಇನ್ವೆಸ್ಟಿಗೇಷನ್ ಮಾಡೋದೈತಿ, ಕೋರ್ಟಿಗೆ ನೀವು ಕಾಗದ ಕಳಿಸೋದೈತಿ, ಕಾಸು ನಿಮ್ಗೆ ಯಾರು ಬೇಡಂದಿದೆ? ನಮ್ಮ ಕಾಂಗ್ರೆಸ್ನವರು ಕಾರ್ಯಕ್ರಮದ ಮಾತುಗಳನ್ನು ನಾವು ಹೇಳ್ತೀವಿ. ಆವಾಗ ಪತ್ರಿಕಾ ಪ್ರಕಟಣೆ, ಇಡೀ ಪತ್ರಿಕಾ ಪ್ರಕಟಣೆ ಮೂಲಕ ಈ ಬಿ ಜೆ ಪಿಯವರು ಕೌಂಟರ್ ಮಾಡಬೇಕು ಅನ್ನುವಂಥ ಈ ಪ್ರವೃತ್ತಿ ಏನದ, ಈ ರಾಜಕೀಯ ದುರುದ್ದೇಶದ ಹೆಜ್ಜೆಗಳೇನವ, ಇದು ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸ್ತದೆ ಹೊರತು ಮತ್ತೊಂದೇನೂ ಅಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ನೀವು ಗೂಬೆ ಕುಂಡ್ರಿಸ್ಬೇಕಾಗಿದ್ದರೆ ನೀವು ಈಗ ನಮ್ಮ ಗಾಂಧಿ ಭಾರತದ ಈ ಕಾರ್ಯಕ್ರಮದ ಈ ಸಂದರ್ಭದೊಳಗೆ ಏನು, ವಾಟ್ ಈಸ್ ಯುವರ್ ಇಂಟೆನ್ಷನ್? ವೈ ಹ್ಯಾವ್ ಯು ಇಶ್ಯೂಡ್ ಪ್ರೆಸ್ ನೋಟ್? ಆರ್ ಯು ಇಶ್ಯೂಯಿಂಗ್ ಪ್ರೆಸ್ ನೋಟ್ ಫಾರ್ ಎವ್ರಿ ಡೆವಲಪ್ಮೆಂಟ್? ನೀವೆಲ್ಲ ರೇಡ್ ಮಾಡಿದಿರಲ್ಲ ಇಷ್ಟು, ಯಾಕೆ ಹಿಂದೆ?